ಡಯಾಬಿಟಿಕ್ 18 ವರ್ಷ 19 ವರ್ಷ 20 ವರ್ಷ ಶುಗರ್ ಬರಕ್ ಮೂಲ ಕಾರಣ ಏನು? ಇವ ಶುಗರ್ನ ನಿರ್ಮೂಲ ಮಾಡಕ್ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು, ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ. ಇವತ್ತು ನಾವು ಈ ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಇದ್ರ ಬಗ್ಗೆನೇ ಮಾತಾಡಬೇಕು. 18 ವರ್ಷ 19 ವರ್ಷ 20 ವರ್ಷ ಏನಕ್ಕಪ್ಪ? ಶುಗರ್. ತೊಳಪ್ಪ ಕೇಕ್ ತಿನ್ನು ಸರ್, ಬೇಡ ಸರ್ ಶುಗರ್. ತೊಳಪ್ಪ ಒಂದು ಜಿಲೇಬಿ ತಿನ್ನು, ಬೇಡ ಸರ್ ಶುಗರು. ತೊಳಪ್ಪ ಒಂದು ಕೇಸರಿ ಬಾತು, ಇಲ್ಲ ಶುಗರು. ನೋಡಿ ಯಾವ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀವಿ. 1960ರಲ್ಲಿ 100ಕ್ಕೆ ಒಬ್ರು ಇಬ್ರಿಗೆ ಇತ್ತಂತೆ, ಈಗ 100ಕ್ಕೆ 20 ಜನ ಅಂತವ್ರೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ. ಶುಗರ್ ಬರಕ್ ಮೂಲ ಕಾರಣ ಏನು? ಶುಗರ್ ಬರಕ್ ಮೂಲ ಕಾರಣ ಒಂದು ಸ್ಟ್ರೆಸ್, ಒತ್ತಡ. ಎರಡನೇದು ಅಜೀರ್ಣ. ಮೂರನೇದು ಮಲಬದ್ಧತೆ. ನಾಲ್ಕನೇದು ನಿದ್ರಾಹೀನತೆ. ಐದನೇದು ಹೊಟ್ಟೆ ಖಾಲಿ ಬಿಟ್ಕೊಳ್ಳೋದು, ಯಾವಾಗ್ಲೂ ಟೀ ಕುಡಿಯೋದು. ಹೊಟ್ಟೆ ಹಸ್ತಾಗಲ್ಲ ಟೀ ಕುಡಿಯೋದು, ಅವ್ನು ಸ್ಟೈಲ್ ಆಗ್ಬಿಟ್ಟಿದೆ ಟೀ ಕುಡಿಯೋದು. ಅದಕ್ಕೆ ಬರೋ ಶುಗರ್. 450 ಒಬ್ಬನಿಗೆ, ಚಿಕ್ಕ ಹುಡುಗ 19 ವರ್ಷ. ಯಾಕಯ್ಯ? ಏನ್ ಮಾಡಕ್ಕಾಗುತ್ತೆ ಸರ್, ಸ್ಟ್ರೆಸ್ಸು. ಗಾಡಿ ಬೆಳಿಗ್ಗೆ ತಗೊಂತೀನಿ, ಸಾಯಂಕಾಲ ತನಕ ಓಡಿಸ್ತಾ ಇರ್ತೀನಿ. ಸ್ಟ್ರೆಸ್ಸು, ಒತ್ತಡ. ಅವ್ನು ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಹೇಳ್ತಾರೆ, ನಿಮ್ಮ ತಂದೆಗಿತ್ತ ನಿಮ್ಮ ತಾಯಿಗೆ ಬಂತಾ? ಅವೆಲ್ಲ ಇಲ್ಲ. ಯಾಕಂದ್ರೆ ನಾವು ಕಂಪ್ಯೂಟರ್ ಯುಗದಲ್ಲಿ ಇರೋದು ನಾವೀಗ. ಅವೆಲ್ಲ ಏನಿಲ್ಲ. ನಮ್ಮಪ್ಪ ಕಂಪ್ಯೂಟರ್ ಓದ್ತಾ ಇದ್ದ, ನಾನು ಕಂಪ್ಯೂಟರ್ ಓದ್ತಾ ಇದ್ದೀನಿ. ನೋ ಶುಗರ್, ಓನ್ಲಿ ಕಂಪ್ಯೂಟರ್ ಇರ್ಬೇಕು ವಿನಾ ಶುಗರ್ ಇರಬಾರ್ದು ಇಲ್ಲಿ. ಓಕೆನಾ? ಇವತ್ತು ಶುಗರ್ನ ನಿರ್ಮೂಲ ಮಾಡಕ್ ಬಿಡೋಣ ನಾವೆಲ್ಲ ಸೇರ್ಕೊಂಡು. ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಫಸ್ಟ್ ಮನೆ ಮದ್ದು ಮಾಡಿ. ಯಾಕಂದ್ರೆ ಮನೆ ಮದ್ದು ಸಿಕ್ಬಿಟ್ರೆ ಕಾಸಿಲ್ದೇನೆ ಬದುಕ್ಬೋದು. ತೊಂಡೆಕಾಯಿ ಸೊಪ್ಪು ತಗೊಳ್ಳಿ. ಒಂದಿಡೀ ತೊಂಡೆಕಾಯಿ ಸೊಪ್ಪು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ, ನೀರು ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ. 48 ದಿನ ಕುಡೀರಿ, 48 ಡೇಸ್. ಒಂದು ಮಂಡಲ ಶುಗರ್ ಚೆಕ್ ಮಾಡಿ, ನಾರ್ಮಲ್ ಇರುತ್ತೆ. ನ್ಯೂರೋಪತಿ, ರೆಟಿನೋಪತಿ, ಯಾವ್ಯಾವ ಪತಿಗಳ ಜೊತೆಗೆಲ್ಲ ಪತಿಗಳು ಬಂದ್ಬಿಡ್ತಾರೆ. ಹಂಗಾಗಿ ಶುಗರ್ ಕಡಿಮೆ ಇದ್ದಾಗಲೇ ಕಂಟ್ರೋಲ್ ಮಾಡಬೇಕು ಅಂತ ನೀವು ಮನ್ಸು ಮಾಡಿದಾಗ ಖಂಡಿತವಾಗ್ಲೂ ಮಾಡ್ಬೋದು ನೀವು. ಓಕೆನಾ? ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ಥ್ಯಾಂಕ್ ಯು.